ಮೈಸೂರು ರೈಲ್ ಮ್ಯೂಸಿಯಂ. ಬನ್ನಿ, ನೀವೇನಾದರೂ ಮೈಸೂರಿನವ್ರು ಆಗಿದ್ದು ನೋಡಿರ್ತೀರ ಅಂದ್ಕೊಂಡಿರ್ತೀನಿ. ಮೈಸೂರಿನವರಲ್ಲ, ಬೇರೆ ಊರವರು ಮೈಸೂರು ರೈಲ್ ಮ್ಯೂಸಿಯಂ ನೋಡಿಲ್ಲ ಅಂದರೆ ಸುತ್ತಾಡ್ಕೊಂಡು ಒಳಗೆ ನೋಡ್ಕೊಂಡು ಬರೋಣ. ಹಾಗೂ ನಾನು 70ನೇ ದಶಕದಲ್ಲಿ ಹುಟ್ಟಿದವನು. ಅಂದರೆ ನಾನು ನ್ಯಾರೋ ಗೇಜಿಂದ ಎಲ್ಲ ಉಗ್ಗಿ ಬಂಡಿ ಎಲ್ಲ ಟ್ರೈನಲ್ಲೂ ಓಡಾಡಿದ್ದೀನಿ. ಯಾವ್ಯಾವ್ದ್ರಲ್ಲಿ ನೀವು ಓಡಾಡಿದ್ದೀರ ಅಂತ ತಿಳಿಸಿ ನೋಡೋಣ. ಹಾಗೂ ರೈಲ್ವೆ ಮ್ಯೂಸಿಯಂ ಎದುರುಗಡೆ ನೋಡಿ QR ಕೋಡ್ ಹಾಕಿದ್ದಾರೆ. ಏನಕ್ಕೆ ಅಂದರೆ ಅನ್ರಿಸರ್ವ್ ಟಿಕೆಟ್, ಪ್ಲ್ಯಾಟ್ಫಾರ್ಮ್ ಟಿಕೆಟ್ ಬುಕ್ ಮಾಡೋದಕ್ಕೆ. ಸಕ್ಕದಾಗೆ ಒಂದು ರೈಲ್ವೆ ಸ್ಟೇಷನ್ ಥರ ಒಂದು ಮಾಡೆಲ್ ಮಾಡಿಟ್ಟಿದ್ದಾರೆ. ಗ್ಲಾಸಿಂದ ಬೆಳಗ್ಗೆ ಬೀಳ್ತಾರೋದ್ರಿಂದ ಏನೋ ಕಾಣ್ತಿಲ್ಲ, ಮೇಲ್ಗಡೆ ಕವರ್ ಮಾಡಬೇಕಾಗಿತ್ತು ಅವರು. ಸೀಮಾಫೋರ್ ಈ ಥರದ್ದೆಲ್ಲ ಮೊದಲು ತುಂಬ ಇತ್ತು. ಲೋವರ್ ಕ್ವಾಡ್ರೆಂಟ್ ಸಿಗ್ನಲ್, ಇದಕ್ಕೆ ಸೀಮಾಫೋರ್ ಅಂತಲೂ ಅಂತಾರೆ. ಕೆಳಗೆ ಬಂದೇ ಇಲ್ಲ, ಮೇಲೆ ಹೋದರೆ ಸಿಗ್ನಲ್ ಎಸ್ ಅಂತ. ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ. ಇದೀಗಿನ ರೀತಿ ಇವಾಗಿರೋ ಎಲೆಕ್ಟ್ರಾನಿಕ್ ಸಿಗ್ನಲ್ಗಳು. ವಾವ್, ಈ ಸಿಂಪಲ್ ಈ ಇಂಜಿನ್ ನೋಡಿ, ಇದು ಮೀಟರ್ ಗೇಜ್. ಇದು ಈಗಲೂ ಗುಜರಾತಲ್ಲಿದೆ. ಗುಜರಾತಲ್ಲಿ ಗೀರ್ ಇದೆಯಲ್ಲ, ಅದಕ್ಕೆ ಈಗಲೂ ಟ್ರೈನ್ ಓಡಾಡುತ್ತೆ. ಈ ರೈಲ್ ವೀಡಿಯೋಸ್ಗಳನ್ನ ತುಂಬ ನೋಡಿದ್ದೀನಿ, ಹಳೇ ಕಾಲದಲ್ಲಿ ಯೂಸ್ ಮಾಡ್ತಿದ್ದು. ಸೆಂಟ್ರಲ್ ಪಾರ್ಕ್ ರೈಲ್ವೆ ಸ್ಟೇಷನ್ ಒಳಗಡೆ ಟಾಯ್ ಸ್ಟೇಷನ್, ಮಕ್ಕಳಿಗೆ ದೊಡ್ಡವ್ರಿಗೂ ಅಂತ ಟೈಮ್ ಟೇಬಲ್ ಹಾಕಿದ್ದಾರೆ. ಟಾಯ್ ಟ್ರೈನ್ ಟೈಮ್ ಟೇಬಲ್ 10:30, 11:30, ಅರ್ಧ ಗಂಟೆಗೆ ಒಂದು 10:30 5:35 ವೀಕ್ಷಕರು, ಎಷ್ಟು ಜನ ಈ ರೀತಿ ಸ್ಟೀಮ್ ಇಂಜಿನಲ್ಲಿ ಓಡಾಡಿದ್ದೀರಾ? ನಾನು ಓಡಾಡಿದ್ದೀನಿ ಚಿಕ್ಕ ಹುಡುಗ ಇರಬೇಕಾದ್ರೆ. ನಾವು ಒಂದು ಊರುಗಳಿಗೆ ಇದರಲ್ಲೇ ಹೋಗಿ ಬಂದು ಮಾಡ್ತಾಯಿದ್ವಿ. ಏನು ಅಂದರೆ ಇದು ಹೊಗೆ ಬಿಡ್ಬೇಕಾದ್ರೆ ಎಷ್ಟೋ ಸಲ ಕಣ್ಣಿಗೆ ಇಜ್ಜಲು ಬಿದ್ದುಬಿಡೋದು, ಭಾಳ ನೋವಾಗೋದು. ಟ್ರೈನಲ್ಲಿ ಕೂತ್ಕೊಂಡಾಗ ತೊಗೊಂಡಿರೋ ಟಿಕೆಟ್ ಅದು ಅರ್ಧ ವಾಪಸ್ ಕೊಡ್ತಾರೆ. ನೋಡ್ತಾ ಇದೆ ಸೆಂಟ್ರಲ್ ಪಾರ್ಕ್ ಸ್ಟೇಷನ್ ಇಂದ. ಸಿಗ್ನಲೇ ಕೊಟ್ಟಿಲ್ಲ. ಹೋಗ್ತಾ ಇದೆ. ಪಕ್ಕದಲ್ಲೇ ರಿಯಲ್ ರೈಲ್ವೆ ಸ್ಟೇಷನ್. ಯಾವುದಿದು?
ಓ ಪಂಡರಾಪುರ್ ಎಕ್ಸ್ಪ್ರೆಸ್. ಇಡ್ತಿದ್ದ ಜಾಗ, ಸ್ಟೀಮ್ ಇಂಜಿನಲ್ಲಿ ಸ್ಟೀಮ್ ಆಗ್ತಿದ್ದ ಜಾಗ, ಇದನ್ನೇನು ತೆಗಿಯೋಕ್ಕಾಗತ್ತಾ ಹೇಗೆ? ಸೀಲ್ ಆಗಿಬಿಟ್ಟಿದೆ. ಹಾರನ್ ಇಲ್ಲೆಲ್ಲ ಇರೋದು, ಗೆಳೆಯರು ಈ ಇಲ್ಲಿಂದ ನೋಡೋರು ಹಿಂಗೆ ಡ್ರೈವರ್ಗಳು ಸ್ಟೀಮ್ ಇಂಜಿನ್ ಓಡಿಸ್ಬೇಕಾರೆ. ಒಳಗಡೆ ಏನು ಹೀಟ್ ಇರ್ತಿತ್ತು ಅಂತಂದರೆ ಸ್ಟೀಮ್ ಇಂಜಿನಲ್ಲಿ. ಹಬ್ಬ, ನಾನು ಹತ್ತಿದ್ದೀನಿ ಒಂದ್ಸಲಿ ಅಲ್ಲ ಒಂದೆರಡು ಸರ್ತಿ. ಸಖತ್ತು ಈ ಬೆಂಕಿ ಕಾವು ಹೇಗಿರೋದು ಅಂದರೆ, ಈಗಿನ ಥರ ಎ ಸಿಗಳೆಲ್ಲ ಹಾಕೊಂಡು ಕೂತ್ಬಿಡೋ ಪಾಪ ಡ್ರೈವರ್ಗಳಿಗೆ ಚಾನ್ಸೇ ಇರ್ತಿರ್ಲಿಲ್ಲ. ಇಲ್ಲ ನೋಡಿ, ಬ್ರೇಕ್ ಲಿವರ್ 9 ಸೀಟರ್ ಮಾಡಲ್. ಈಗಲೂ ಇದೆಯಲ್ಲ ಸೆಕೆಂಡ್ ಸೀಟರ್ಗಳು. ಓಕೆ, ರೈಲ್ ಕೋಚ್ ಕೆಫೆ ಅಂತೆ, ನೋಡೋಣ ಹೇಗಿದೆ ಒಳಗೆ. ಹೊಯ್ಸಳ ಹೌಸ್. ಓಕೆ, ಎವಲ್ಯೂಷನ್ ಆಫ್ ಡೀಸೆಲ್ ಲೋಕೋಮೋಟಿವ್ಸ್ 1930 ಹಿಂಗಿತ್ತು, 36 ಹಿಂಗಾಯಿತು, 44, 54. ಓಕೆ, ಆಮೇಲೆ 57 ಈ ರೀತಿ, 61 ಈ ರೀತಿ, 62, 70. ಫಸ್ಟ್ ಆಲ್ಕೋ ಬಂದಿದ್ದು ಯಾವಾಗ ಗೊತ್ತಾ? ಇದೆಲ್ಲ WDM 6, WDM 3A. ಸೊ W ಅಂದರೆ ಬೇಸಿಕಲಿ ಬ್ರಾಡ್ ಗೇಜು, ಡೀಸಲ್ಲು, M ಅಂದರೆ ಮಲ್ಟಿ, ಡೀಸಲ್ಲು ಎಳೆಯುತ್ತೆ, ಪ್ಯಾಸೆಂಜರ್ಗಳನ್ನ ಎಳೆಯುತ್ತೆ. WDM ಅಂದರೆ ಅರ್ಥ, WDM ಎಲ್ಲ DM. YDM ಅಂತಂದರೆ ಇದು ಮೀಟ್ರ್ ಗೇಜ್, YDM ಚಿಕ್ಕದು, ಹೇಳಿದ್ನಲ್ಲ ಗುಜರಾತಲ್ಲಿ ಈಗಲೂ ಇದೆ. WDP ಅಂತಂದರೆ ಪ್ಯಾಸೆಂಜರು, WDPD ಅಂತಂದರೆ ಗೂಡ್ಸ್ದು, WDG ಅಂದರೆ. ಇದು ಆಲ್ಕೋಹಾಲ್ US ಇಂದ ತರಿಸ್ಕೊಂಡಿದ್ದು, ಅಮೇರಿಕಾಯಿಂದ. ಸೊ ಇಲ್ಲಿ ನೋಡಿ, ಇದು ಫಸ್ಟ್ ಯೂನಿಟ್ಸ್ ವರ್ ಇಂಪೋರ್ಟೆಡ್ ಫುಲ್ಲಿ ಬಿಲ್ಡ್ ಫ್ರಮ್ ಅಮೇರಿಕನ್ ಲೋಕೋಮೋಟಿವ್. ಈ ಥರದ್ದು US ಇಂದ ತರಿಸ್ಕೊಂಡಿದ್ದು. ಬಟ್ ಅದೇ ಜುಕ್ ಅಂತ ಒಳ್ಳೆ ಸೌಂಡ್ ಮಾಡುತ್ತೆ ಈ ಇಂಜಿನ್ನು. ಇವಾಗೆಲ್ಲ ವ್ಯಾಪ್ 7. ವ್ಯಾಪ್ ಅಂದರೆ ಎಲೆಕ್ಟ್ರಿಕ್ ಟ್ರೈನ್ ನೋಡ್ತೀವಲ್ಲ ನಾವು, ಎಲೆಕ್ಟ್ರಿಕ್ ಟ್ರೈನ್ ಆ ಥರ. ಈಗೆಲ್ಲ ಎಲೆಕ್ಟ್ರಿಕ್ ಕನ್ವರ್ಟ್ ಆಗ್ತದೆ, ಎಲ್ಲ ಗಾಡಿಗಳು ಎಲೆಕ್ಟ್ರಿಕ್ ಆಗ್ತಾಯಿದೆ. ಎವಲ್ಯೂಷನ್ ಆಫ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ಸ್ 1925. ವಿಕ್ಟೋರಿಯಾ ಟರ್ಮಿನಲ್ಸ್ ಟು ಕುರ್ಲಾ ಅವಾಗ ಓಡಿತು ಫಸ್ಟ್ ಟೈಮ್. ಈಗ ಆಲ್ಮೋಸ್ಟ್ 80% ಎಲೆಕ್ಟ್ರಿಕ್ ಆವಾಗಿದೆ. 80 ಅಲ್ಲ, 60 ಆಗೋಗಿದೆ ಇಂಡಿಯಾನಲ್ಲಿ. ₹100 ಕಾಯಿನು, ₹2 ಕಾಯಿನು, 2003. ಓಕೆ, ಪೊಲೀಸ್, ರೈಲ್ವೆ ಪೊಲೀಸ್ ಅವ್ರಿಗೆ ಕೊಡ್ತಿರೋದು. RPF, ರೈಲ್ವೆ ಪೊಲೀಸ್ ಫೋರ್ಸ್. ಅವ್ರು ಸ್ವಾಡ್ ಅವ್ರು ನೋಡ್ಕೋತಾ ಇದ್ದಿದ್ದು ಆಗಿನ ಕಾಲದಲ್ಲಿ. ಅವ್ರ ಬಟ್ಟೆ, ಹುಬ್ಬಳ್ಳಿ ಮಡ್ಗಾಂವ್ ರೂಟ್ ಇದೆ, ಮುಂಬೈ ಗೋವಾ ರೂಟ್ ಇದೆ, ವಿಶಾಖಪಟ್ಟಣಂ, ನಮ್ಮ ಕೊಂಕಣ ರೈಲ್ವೆ ನಮ್ದು ಇದೆಯಲ್ಲ, ಸುಬ್ರಹ್ಮಣ್ಯ ರೂಟ್ ಸಕಲೇಶ್ಪುರ ಹೆಂಗಿದೆ. ಇವರು ಅದನ್ನೇ ಹಾಕಿಲ್ಲ, ಸಿನಿಕ್ ರೂಟ್ಗಳು ಅದಕ್ಕಿಂತ ಬೇಕಾ? ವೀಕ್ಷಕರೇ, ನಿಮ್ಮಲ್ಲಿ ಯಾರಾದರೂ ಸುಬ್ರಹ್ಮಣ್ಯ ಸಕಲೇಶ್ಪುರ ಗೂಡ್ಸ್ ಟ್ರೈನಲ್ಲಿ ಹೋಗಿದ್ದೀರಾ? ನಾನು ಹೋಗಿದ್ದೀನಿ. ಕ್ಯಾಬೂಸ್ ಅಂದರೆ ಗಾಡಿಗಳು ಕೂತ್ಕೋತಾರಲ್ಲ, ಅದರಿಂದ. ಯಾಕಂದರೆ ಸುಮಾರು ಜನ ರೈಲ್ವೆ ಡಿಪಾರ್ಟ್ಮೆಂಟಲ್ಲೇ ಇದ್ದರು, ಪರಿಚಯದವರು, ಸಂಬಂಧಿಕರು. ಆ ಕಾರಣದಿಂದಾಗಿ ಮಾಡೋಣ ನಿದ್ದೆ ಮಾಡಿ. ಟನ್ನಲ್. ಹಾಂ, ಕೆಫೆ. ಓಕೆ,
ಕೆಫೆ ರೈಲ್ವೆ ರೇಟ್ ಹೇಗಿದೆ ನೋಡೋಣ. ಅಂದರೆ ಪಿಜ್ಜಾ 180, 200. ಓಹೋ, ಸ್ಯಾಂಡ್ವಿಚ್ 100, 120. ಐಸ್ ಕ್ರೀಮ್ 70, ಕೋಲ್ಡ್ ಡ್ರಿಂಕ್ಸ್ 50. ಶೆಕೆನೇ ಇದೆ, ಎ ಸಿ ಇಲ್ಲ. ಗೋಲ್ಡನ್ .007 ಜೇಮ್ಸ್ ಬಾಂಡ್ ಗೋಲಿಯಣ್ಣ. ಓ, ಇಲ್ಲೇನೋ ಮ್ಯೂಸಿಯಂ ಇದೆ. ಹಳೇ ಕಾಲದ ರೈಲು. ಓ, ಫಸ್ಟ್ ಎ ಸಿ, ಹಳೇ ಕಾಲದ ಫಸ್ಟ್ ಎ ಸಿ ಟ್ರೈನು. ಶವರ್ ಎಲ್ಲ ಇರೋದಲ್ಲ, ಒಳಗೆ ಹೋಗ್ಬೋದಾ? ನೋಡಿ, ಹಳೇ ಕಾಲದ ಫಸ್ಟ್ ಎ ಸಿ ಹಿಂಗಿರ್ತಿತ್ತು. ಸಪ್ರೇಟ್ ರೂಮ್, ಬ್ರಿಟಿಷರ ಕಾಲದ ಕಾಣತ್ತೆ. ಡೈನಿಂಗ್ ರೂಮ್ ಇದು, ಕಿಚನ್, ಬಾಯ್ಲರ್. ಓಕೆ, ಇದು ಪ್ರೈವೇಟ್ ರೂಮ್, ಪ್ರೈವೇಟ್ ಸೀಟ್ ಅದ. ಎಷ್ಟು ಚೆನ್ನಾಗಿತ್ತು ಹಳೆ ಕಾಲದ ರೈಲ್ಗಳೆಲ್ಲ. ಮೂವೇಬಲ್ ಕಾಟ್, ಸಪ್ರೇಟ್ ರೈಟಿಂಗ್ ಟೇಬಲ್, ಫೋಲ್ಡೇಬಲ್ ಟೇಬಲ್. ಓಹೋ, ಅವಾಗಿನ ಲಕ್ಸುರಿ ಟ್ರೈನ್. ನ್ಯಾರೋ ಗೇಜ್ ಮೈಸೂರು ಸ್ಟೇಟ್ ರೈಲ್ವೆ. ನಾವೆಷ್ಟು ಓಡಾಡಿದ್ದೀವಿ ಇದರಲ್ಲಿ, ಚಿಕ್ಕೂರಲ್ಲಿ. ಲಗೇಜ್ ಕಾರ್, ಇನ್ಸ್ಪೆಕ್ಷನ್ ಕಾರ್, ಟ್ರ್ಯಾಕ್ ಇನ್ಸ್ಪೆಕ್ಷನ್ ಮಾಡುತ್ತೆ ಇದು, ಈಗಲೂ ಮಾಡ್ತವೆ. ವೀಕ್ಷಕರೇ, ವಾಚ್ ಟವರ್ ಅಂತ ಚಾಮುಂಡಿ ಬೆಟ್ಟ ನೋಡ್ತೀರಾ ಇಲ್ಲಿಂದ. ಚಾಮುಂಡಿ ಬೆಟ್ಟನ ಅದು? ನಿಮಗೆ ಗೊತ್ತಿದ್ರೆ ತಿಳಿಸಿ, ನನಗೆ ಕಾಮೆಂಟ್ ಮಾಡಿ. ನೋಡಿ ವೀಕ್ಷಕರೇ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಈಗ ಆಗೆಲ್ಲ ಟ್ರೈನ್ ಏನು ಅಂದರೆ, ಈಗ ವಾಪಸ್ಸಿಗೆ ಒಂದು ಊರಿಗೆ ಹಿಂಗೆ ಬಂದರೆ ವಾಪಸ್ ಹೋಗೋದಕ್ಕೆ ತಿರ್ಗಿಸೋಕ್ಕೆ ಅದನ್ನು ಯೂಸ್ ಮಾಡ್ತಿದ್ರು. ಬಟ್ ಈಗ ಬರೋ ಇಂಜಿನ್ಗಳೆಲ್ಲ ಹಾಗೆಲ್ಲ ಇಲ್ಲ. ಅದು ಹಿಂದೆನೂ ಹೋಗುತ್ತೆ, ಮುಂದೆನೂ ಹೋಗುತ್ತೆ. ಅದಕ್ಕೆ WDP-T ಅಂತಾರೆ, ಅಂದರೆ ಡ್ಯುಯಲ್ ಸೈಡು. ಡ್ರೈವರ್ ಆ ಕಡೆನೂ ಕೂತ್ಕೋಬೋದು, ಇಲ್ಲ ಈ ಕಡೆನೂ ಕೂತ್ಕೋಬೋದು. ಬಟ್ ಹಾಗೆಲ್ಲ ಇದ್ದಿದ್ದೇನೆ ಈ ಥರ ತಿರುಗಿಸ್ಬಿಟ್ಟು ಉಲ್ಟಾ ಹೋಗೋದಕ್ಕೆ ಇದನ್ನು ಯೂಸ್ ಮಾಡೋರು. ಆ ಸರ್ಕಲ್ ಥರ ಇರೋದನ್ನ ಅದು ಸುತ್ತೋದು, ಈ ಟೆಕ್ನಾಲಜಿ ಯೂಸ್ ಮಾಡ್ತಿದ್ರು ತುಂಬ ಹಿಂದೆ. ಬಿಡಿ, ಈಗಲ್ಲ. ವೀಕ್ಷಕರೇ, ನೀವೇನಾದರೂ ರೈಲ್ವೆ ಮ್ಯೂಸಿಯಂ ಬರಬೇಕಂದ್ರೆ ಇದು ರೈಲ್ವೆ ಸ್ಟೇಷನ್ ಹಿಂಭಾಗನೇ ಇರೋದು. ನೋಡಿ, ಇಲ್ಲಿ ಆಟೋಗಳು ನಿಂತಿದೆ. ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಬರ್ತಾರೆ. ಅಲ್ಲಿ ಎಂಟ್ರೆನ್ಸ್ ಇರೋದು. ನೀವು ಓನ್ ವೆಹಿಕಲ್ ಬಂದರೆ ಇಲ್ಲಿ ಈ ಕಡೆ ನಿಲ್ಲಿಸ್ಬೋದು. 30 ರೂಪೀಸ್ ಕಾರ್ ಪಾರ್ಕಿಂಗ್ ತೊಗೋತಾರೆ. ಪಾರ್ಕಿಂಗ್ ವ್ಯವಸ್ಥೆ ಈ ರೀತಿ ಇದೆ. ರೈಲ್ವೆ ಸ್ಟೇಷನ್ ಹಿಂದೆಗಡೆ ಇದೆ, ಮೈಸೂರು ರೈಲ್ವೆ ಸ್ಟೇಷನ್ ಹಿಂದೆಗಡೆ. ನೋಡಿ, ಕಾರ್ ಪಾರ್ಕಿಂಗ್ ಈ ರೀತಿ ಇದೆ. ಇವಾಗ ಕಾರಿಗೆ 30 ರೂಪೀಸು, ಬೈಕಿಗೆ 20 ರೂಪೀಸ್ ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ. ಬಟ್ ಚಿಕ್ಕದು ಜಾಗ ಇದೆ, ದೊಡ್ಡದೇನ. ರೈಲ್ವೆ ಸ್ಟೇಷನ್ ಅದು ನೋಡಿ, ಅಲ್ಲಿ ಮೈಸೂರು ರೈಲ್ವೆ ಸ್ಟೇಷನ್.